Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಬಿಜೆಪಿಯಲ್ಲಿ ಪರಿಷತ್ ಟಿಕೆಟ್ ಘೋಷಣೆ. ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಒಲಿದ ಅದೃಷ್ಟ. ಸಿಟಿ ರವಿ, ರವಿಕುಮಾರ್, ಎಂಜಿ ಮುಳೆ ಮೂವರಿಗೆ ಟಿಕೆಟ್ ಅನ್ನು ಬಿಜೆಪಿ ಘೋಷಣೆ ಮಾಡಿದೆ. ಒಕ್ಕಲಿಗ, ಗಂಗಮತಸ್ಥ, ಮರಾಠ ಸಮುದಾಯಕ್ಕೆ ಮಣೆಯನ್ನ ಹಾಕಲಾಗಿದೆ. ಪರಿಷತ್ ಚುನಾವಣೆಗೆ ಪಟ್ಟಿಯನ್ನ ಬಿಜೆಪಿ ಪ್ರಕಟ ಮಾಡಿದೆ. ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ. ಇದೀಗ ಬಿಜೆಪಿ ತನ್ನ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ರಿವೀಲ್ ಮಾಡಿದೆ. ಮಾಜಿ ಸಚಿವ ಸಿಟಿ ರವಿಯವರಿಗೆ ಅದೃಷ್ಟ ಒಲಿದಿದೆ. ಸಿಟಿ ರವಿ, ರವಿಕುಮಾರ್ ಮತ್ತು ಎಂಜಿ ಮುಳೆ ಅವರಿಗೆ ಟಿಕೆಟ್ ಅನ್ನು ಬಿಜೆಪಿ ಘೋಷಣೆ ಮಾಡಿದೆ. ಹಾಗೆಯೇ ಸಮುದಾಯವಾರು ಕೂಡ ಬಿಜೆಪಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿ ಲೆಕ್ಕಾಚಾರವನ್ನು ಹಾಕಿ ಮಣೆಯನ್ನ ಹಾಕಿರುವುದು. ಒಕ್ಕಲಿಗ, ಗಂಗಮತಸ್ಥ ಮತ್ತು ಮರಾಠ ಸಮುದಾಯಕ್ಕೆ ಬಿಜೆಪಿ ಮಣೆಯನ್ನ ಹಾಕಿದೆ. ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಪರಿಷತ್ ಟಿಕೆಟ್ ಒಲಿದು ಬಂದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ. ಕಿರಣ್, ಬಿಜೆಪಿ ಈಗ ತನ್ನ ಪರಿಷತ್ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದನ್ನ ಪ್ರಕಟ ಮಾಡಿದೆ. ಯಾವೆಲ್ಲ ಮಾನದಂಡಗಳ ಆಧಾರದ ಮೇಲೆ ಈ ಮೂವರನ್ನ ಆಯ್ಕೆ ಮಾಡಲಾಗಿದೆ ಅಂತ? ಒಂದಿಷ್ಟು ಪ್ರಮುಖವಾಗಿ ಜಾತಿ ಲೆಕ್ಕಾಚಾರದ ಸಮೀಕರಣದ ಅಡಿಯಲ್ಲಿ ಈಗ ಪರಿಷತ್ ಅಭ್ಯರ್ಥಿಗಳನ್ನ ಬಿಜೆಪಿ ಆಯ್ಕೆ ಮಾಡಿರುವಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ ಹಿಂದುಳಿದ ವರ್ಗ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಪ್ರಮುಖವಾದಂತಹ ಆದ್ಯತೆಯನ್ನು ಬಿಜೆಪಿ ಕೊಟ್ಟಿದೆ. ಮಾಜಿ ಸಚಿವ ಸಿಟಿ ರವಿ ಅವರನ್ನ ಒಕ್ಕಲಿಗ ಕೋಟಾದಡಿ ಆಯ್ಕೆ ಮಾಡಿರುವಂತದನ್ನ ನೋಡಿದ್ರೆ, ಮತ್ತೊಂದೆಡೆ ಮರಾಠ ಸಮುದಾಯಕ್ಕೆ ಸೇರಿದಂತಹ ಮಾಜಿ ಶಾಸಕ ಎಂಜಿ ಮುಳೆ ಮತ್ತು ಗಂಗಾಮತಸ್ಥ ಸಮುದಾಯಕ್ಕೆ ಸೇರಿರುವಂತಹ ಹಾಲಿ ಎಂಎಲ್ಸಿ ರವಿಕುಮಾರ್ ಅವರನ್ನ ಮುಂದುವರಿಕೆ ಮಾಡಿರುವಂತದ್ದು ಇಲ್ಲಿ ಜಾತಿ ಸಮೀಕರಣವನ್ನ ಬಿಜೆಪಿ ಲೆಕ್ಕಾಚಾರ ಹಾಕಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತದೆ. ಯಾಕೆಂದ್ರೆ ಜಾತಿ ಲೆಕ್ಕಾಚಾರದ ಅಡಿಯಲ್ಲೇ ಬಿಜೆಪಿ ಈ ಹಿಂದೆಯೂ ಕೂಡ ಚುನಾವಣೆಗಳನ್ನ ಬಹಳ ಹೆಚ್ಚಾಗಿ ನೆಚ್ಚಿಕೊಳ್ತಾ ಇತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ವಿಚಾರದಲ್ಲಿ. ಇಲ್ಲೂ ಕೂಡ ಅದೇ ಮಾನದಂಡವನ್ನ ಬಿಜೆಪಿ ಅನುಸರಿಸಿದೆ. ಯಾಕೆಂದ್ರೆ ಪ್ರಾದೇಶಿಕವಾರು ಲೆಕ್ಕಾಚಾರವನ್ನು ಕೂಡ ಇಲ್ಲಿ ಬಿಜೆಪಿ ಅನುಸರಿಸಿರುವಂತದ್ದು ಕೂಡ ಇದರ ಜೊತೆಗೆ ಗೊತ್ತಾಗ್ತದೆ. ಯಾಕೆಂದ್ರೆ ಇಲ್ಲಿ ಅಭ್ಯರ್ಥಿಯಾಗಿ ಘೋಷಣೆ ಆಗಿರುವಂತಹ ಎಂಜಿ ಮುಳೆ ಮೂಲತಃ ಬೀದರ್ ಜಿಲ್ಲೆಯವರು, ಹಾಗಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರುವಂತದ್ದು. ಇದರ ಜೊತೆಗೆ ರವಿಕುಮಾರ್ ದಾವಣಗೆರೆ ಜಿಲ್ಲೆಯವರಾಗಿರುವಂತಹ ಕಾರಣಕ್ಕಾಗಿ ಮಧ್ಯ ಕರ್ನಾಟಕ ಭಾಗಕ್ಕೂ ಕೂಡ ಅವಕಾಶ ಕೊಟ್ಟಂತಾಗತ್ತೆ. ಇದರ ಜೊತೆಗೆ ಮಲೆನಾಡು ಭಾಗಕ್ಕೆ, ಚಿಕ್ಕಮಗಳೂರಿಗೆ ಜಿಲ್ಲೆಗೆ ಸೇರಿರುವಂತಹ ಸಿಟಿ ರವರನ್ನ ಆಯ್ಕೆ ಮಾಡಿರುವಂತದ್ದು ಮಲೆನಾಡು ಭಾಗಕ್ಕೆ ಕೂಡ ಪ್ರಾತಿನಿಧ್ಯ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳುವಂತ ಮುಖಾಂತರ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡಿದೆ. ಹೀಗಾಗಿ ಪ್ರಾದೇಶಿಕವರ ಮತ್ತು ಜಾತಿವಾರ ಎರಡೂ ಮಾನದಂಡವನ್ನು ಇಟ್ಟುಕೊಂಡು ಬಿಜೆಪಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.